guys, welcome back to my YouTube channel. ಸೊ ಇವತ್ತು ನಾವು ಬೆಳಿಗ್ಗೆ 4:15ಗೆ ಇದ್ದು ಹೊಸಕೋಟೆಯಲ್ಲಿ ನಮ್ಮ ಅಕ್ಷಯ್ ದಮ್ ಬಿರಿಯಾನಿ ಅವರ ಹೊಸ ಬ್ರಾಂಚ್ಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ. ಆದರೆ ಇದು ಓಪನ್ ಆಗಕ್ಕೆ ಇನ್ನೂ 10 ದಿವಸ ಬೇಕಂತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದಕ್ಕೆ ನಾವು ಅವರ ಹಳೆ ಬ್ರಾಂಚ್ ಹತ್ರ ಬಂದಿದ್ದೀವಿ. ನೋಡ್ಬೋದು 4:15ಗೆ ಎಷ್ಟು ಜನ ಬಂದಿದ್ದಾರೆ ಅಂತ. ನಿಜವಾಗ್ಲೂ ಈ ಬಿರಿಯಾನಿ ತಿನ್ನಕ್ಕೆ 4:15ಗೆ ಬರೋದು ಬರ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ನೋಡ್ರಪ್ಪ, ಬಿರಿಯಾನಿ ನಮ್ ಕೈಗೆ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ಒಂದು ಪ್ಲೇಟಲ್ಲಿ ಏನಿಲ್ಲ ಅಂದ್ರೂ 5 ರಿಂದ 6 ಪೀಸ್ ಬರುತ್ತೆ. ಮಟನ್ ನೋಡ್ಬೋದು ತುಂಬಾ ಸಾಫ್ಟ್ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಇವಾಗ. ನಿಮ್ಗೆ ಫಸ್ಟ್ ಬೈಟ್ ಅಲ್ಲಿ ಆ ಫ್ಲೇವರ್ ಗೊತ್ತಾಗುತ್ತೆ. ಸೊ ಫುಲ್ ಮಸಾಲಾ ಟೈಪ್ ಇಷ್ಟ ಇರೋರಿಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ. ಬಿರಿಯಾನಿ ಒಂದೇ ಅನ್ಕೊಂತೀನಿ ಸಿಗೋದಿಲ್ಲಿ. ಕಬಾಬ್ ಕೂಡ ಬಂದಿದೆ ಈಗ. ನೋಡ್ಬೋದು ಇಲ್ಲಿ ಫುಲ್ ಕ್ರಿಸ್ಪಿ ಆಗಿದೆ. ಆಕ್ಚುಲಿ ಪೀಸಸ್ ಸ್ವಲ್ಪ ಹಾರ್ಡ್ ಇದೆ. ಟೇಸ್ಟ್ ವೈಸ್ ಕಬಾಬ್ ಓಕೆ ಗೈಸ್, ನನಗೆ ಅಷ್ಟು ಇಷ್ಟ ಆಗಿಲ್ಲ. ಆದ್ರೆ ಬಿರಿಯಾನಿ ಮಾತ್ರ ಮಸ್ಟ್ ಟ್ರೈ ಗೈಸ್. ಪೈಸಾ ವಸೂಲ್ ಡೌಟೇ ಇಲ್ಲ. ಯಾರಿಗಾದ್ರೂ ಹೊಸ ಬ್ರಾಂಚ್ ಎಲ್ಲಿದೆ ಅಂತಿಲ್ಲ ಅಂದ್ರೆ ನೋಡಿ, ಇಲ್ಲಿಂದ ಸರ್ವಿಸ್ ರೋಡಲ್ಲಿ ಸ್ಟ್ರೈಟ್ ಒಂದು 600 ಮೀಟರ್ಸ್ ಹೋದ್ರೆ ಸಿಗುತ್ತೆ. ಅಥವಾ ರಾಜ್ ದಮ್ ಬಿರಿಯಾನಿ ಅಂತ ಗೂಗಲಲ್ಲಿ ಹೊಡೀರಿ, ಅದ್ರ ಪಕ್ಕದಲ್ಲೇ ಇವರು ಹೊಸ ಬ್ರಾಂಚ್ ಇರೋದು. ಇನ್ನೂ 10 ದಿನ ಆಗುತ್ತಂತೆ ಓಪನ್ ಆಗೋಕ್ಕೆ. ಸೊ ಮುಂಚೆನೇ ಯಾರು ಹೋಗ್ಬೇಡಿ. ಸೊ ಇಷ್ಟೇ ಗಾಯ್ಸ್. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದರೆ ಬಿರಿಯಾನಿ ತಿಂದು ಮಲ್ಕೊಳ್ಳಿ. ಅವನು ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅಷ್ಟೇ.